ಸುವರ್ಣ. ಅಪ್ಪ ಅಮ್ಮ ಸಂಜನಾ ಬನ್ನಿ ಬನ್ನಿ ಅಪ್ಪ. ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಸಹನಾ ಹೇಗಿದೆಯೇ? ಅಂತೂ ಇಂತೂ ನಾವು ಕೊನೆಗೂ ವೀರ್ಗಡೆಗೆ ಬರೋ ಹಾಗಾಯ್ತು. ಬಂದು ಅಂತ ಹೇಳೋದಕ್ಕಿಂತ ಸಹನಾ ಮದುವೆ ಹತ್ರ ಬರ್ತಾ ಇದೆ ಅಂದರೆ ಸಂತೋಷ. ಸುದೀಪ್ ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಮಾವ. ಸಂಗಮೇಶ್ ಅವರು ಚೆನ್ನಾಗಿದ್ದೀರಾ? ಚಲೋ ಅದೀನಿ. ನೀವು ಚಲೋ ಅದಿರಲ್ಲೋ? ಚೆನ್ನಾಗಿದ್ದೀವಿ. ಅಮ್ಮ ಅವರು ನೀಲವ್ವ ಅಂತ ಸುದೀಪ್ನ ತಾಯಿ. ನಮಸ್ಕಾರ. ನಮಸ್ತೆ. ಸಹನಾ ನಿಮ್ಮ ಬಗ್ಗೆ ಭಾಳ ಹೇಳ್ತಿರ್ತಾಳ. ನಿಮ್ಮನ್ನು ನೋಡಬೇಕು ಅಂತ ಭಾಳ ದಿನಗಳಿಂದ ಕಾಯ್ತಿದ್ವಿ. ಇಂದು ನೋಡೋ ಹಂಗಾತು. ಸಹನಾ ಈಕಿ ಸಂಜನಾ ಏನೋ ನಿನ್ನ ತಂಗಿ? ಏನ್ ಹೇಳಿದಾಳೆ ಅಕ್ಕ ನನ್ನ ಬಗ್ಗೆ? ಜಗಳಗಂಟಿ ಮುಂಗೋಪಿ ಅಂತನ? ನಾನು ಹಾಗೆಲ್ಲ ಹೇಳ್ತೀನೇನೆ. ಯು ಆರ್ ಮೈ ಸ್ವೀಟ್ ಸಿಸ್ಟರ್. ನನ್ನ ಪ್ರಾಣ ಅಂತ ಹೇಳಿದ್ದೀನಿ. ಹೀಡೋಗೆಲ್ಲ ಏನ್ ಕಮ್ಮಿ ಇಲ್ಲ. ಅಯ್ಯೋ ಎಲ್ಲರೂ ಇಲ್ಲೇ ನಿಂತಿದ್ದೀರಾ? ಒಳಗೆ ಬನ್ನಿ, ಒಳಗೆ ನಡೀರಿ. ಬಿಡಮ್ಮ ಕೊಡು. ಹೇಗೆ ಬಂದ್ರಿ ಮಾವ? ಬಸ್ಸಾ ಟ್ರೈನಾ? ಅದು ಟ್ರೈನಲ್ಲಿ ಬಂದ್ರಾ? ಹೌದಪ್ಪ, ಟ್ರೈನಲ್ಲೇ ಬಂದು. ಮಾವ ನೀವು ಸ್ಟೇಷನಿಂದ ಒಂದು ಫೋನ್ ಮಾಡಿದರೆ ನಾನೇ ಬಂದು ಪಿಕ್ ಮಾಡ್ತಿದ್ದೆ. ಹೌದು. ಏನಪ್ಪ ಒಂದು ಫೋನ್ ಇಲ್ಲ ಕತೆ ಇಲ್ಲ. ನಾನು ಸುದೀಪ್ ಸ್ಟೇಷನ್ಗೆ ಬಂದ್ಬಿಡ್ತಾ ಇದ್ವಿ. ಅದು ಹಾಗೆ ಸುಮ್ಮನೆ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಯಾವ ಸ್ಟೇಷನಲ್ಲಿ ಇಳ್ಕೊಂಡ್ರಿ ಮಾವ? ಅದು ಅದು ವೀರ್ಗಡ. ವೀರ್ಗಡ ಸ್ಟೇಷನ್ನ? ಅದ್ಯಾವುದು ಮಾವ ಹೊಸದು? ನನಗೆ ಗೊತ್ತಿಲ್ಲ. ಮತ್ತ ಮೈಸೂರಿಂದ ಈ ಕಡೆಗ ಟ್ರೈನ್ ಬಂದ್ ಮಾಡ್ಯಾರಲ್ಲ? ಒಂದು ತಿಂಗಳಾಯ್ತು ಬಂದ್ ಮಾಡಿ. ನೀವು ಟ್ರೈನಾಗ ಹೆಂಗೆ ಬಂದ್ರಿ? ಇಲ್ಲ, ನಾವು ಟ್ರೈನಲ್ಲೇ ಬಂದಿದ್ದೆ ಅಲ್ವೇನೆ ಪದ್ಮಜ? ಹಾ ಹೌದು ಸಂಗಮೇಶ್ ಅವ್ರೆ, ನಾವು ಟ್ರೈನಲ್ಲೇ ಬಂದಿದ್ದು. ಅಪ್ಪ ಅದು ವೀರ್ಗಡ ಅಲ್ಲ, ಅದು ಅದು ಕೆರ್ಕಲ್ಮಟ್ಟಿ. ಹೌದು, ಅಲ್ಲಿಡ್ದು ಇಲ್ಲಿಗೆ ಆಟೋನಲ್ಲಿ ಬಂದ್ವಿ. ಇಲ್ಲಿನ ಹೆಸರುಗಳು ಏನು ಕನ್ಫ್ಯೂಸ್ ಅಪ್ಪ. ಆಟೋ ಸರಿ ಬಿಡಿ. ಹೌದು, ರುದ್ರಾಣಿಯವರಲ್ಲಿ ಕಾಣ್ತಾ ಇಲ್ಲ. ಅವ್ರು ಕೋಣೆಯಾಗದಾರ? ನೀವು ಸುಧಾರಿಸ್ಕೊಳ್ಳಿ, ನಾನು ಕರಿತೀನಿ. ಹಾಂ ಅಯ್ಯೋ ಪರವಾಗಿಲ್ಲ ಬಿಡಿ, ರೆಸ್ಟ್ ತಗೊಳ್ತಾ ಇದ್ದಾರೋ ಏನೋ, ಯಾಕೆ ತೊಂದರೆ ಮಾಡೋದು? ಆಮೇಲೆ ಮಾತಾಡ್ಸಿರಾಯ್ತು. ಇಲ್ಲ ಅಪ್ಪ, ನೀವ್ ಯಾವಾಗ ಬರ್ತೀರಾ ಅಂತ ಅವ್ರು ಕಾಯ್ತಿದ್ದಾರೆ. ನೆನ್ನೆ ಕೂಡ 2-3 ಸಲ ನಿಮ್ ವಿಚಾರ ಕೇಳಿದ್ರು. ನೀವ್ ಮಾತಾಡ್ತಾ ಇರಿ, ನಾನು ಅವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ನಿಮ್ನೆಲ್ಲ ನೋಡಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಬರ್ತೀನಿ. ಅತ್ತೆ 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 ಸುದೀಪ್ ಅತ್ತೆ ಎಲ್ಲೂ ಕಾಣ್ತಾ ಇಲ್ಲ. ಸುದೀಪ್ ಎಲ್ಲ ಕಡೆ ಹುಡುಕ್ದೆ, ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ಕೆಡದಾಗ ದೀಮ್ ದೀಮ್ ಕೆಡದಾಗ ದೀಮ್ ದೀಮ್ ಕೆಡದಾಗ ದೀಮ್ ದೀಮ್ ಕೆಡದಾಗ ದೀಮ್ ದೀಮ್ ಕೆಡದಾಗ ದಾದಕ ದೀನ ದಾದಕ ದಾದ ದಿನ ದಾ ದಾದಕ ದಿನ 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 ದಾದಕ ದಾದ ದಿನ ಅತ್ತೆ ದಾದಕ ದಾದ ಹಿಡಿದ ದಾದಕ ದಾದ ಹಿಡಿದ ದಾದಕ ದಾದ ಹಿಡಿದ ದಾದಕ
ಹೋದ್ರು ದೊಡ್ಡವ್ವ? ಎಲ್ಲೂ ಕಾಣ್ತಿಲ್ವಲ್ಲ? ವಾಡ್ಯಾಗ ಎಲ್ಲೂ ಇಲ್ಲ. ಎಲ್ಲಿ ಹೋದ್ರು ವೈನಿ? ನಾನು ಏನು ಹೇಳ್ತಾ ಇದೆಯಮ್ಮ? ರುದ್ರಾಣಿಯವ್ರು ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಏನು ಅರ್ಥ? ಗೊತ್ತಿಲ್ಲ ಅಪ್ಪ, ಅತ್ತೆ ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ಹೊರಗಡೆ ಎಲ್ಲಾದ್ರೂ ಹೋಗಿರ್ಬೋದಾ? ಅಮ್ಮ, ಅವ್ರು ಇಲ್ಲಿನ ಮಹಾರಾಣಿ, ಹಾಗೆಲ್ಲ ಒಬ್ರೊಬ್ರೆ ಆಚೆ ಹೋಗಲ್ಲ. ಏನಾಯ್ತಮ್ಮ? ಅದೇ ಗೊತ್ತಾಗ್ತಾ ಇಲ್ಲ ಅಪ್ಪ. ದಿವ್ಯಾ, ಇದನ್ನು ಓದು. ಮನೆಗೆ ಸೊಸೆ ಹಾಕ್ತೀನಿ ಅಂತ ಬಂದು ಈ ಮನೆನೇ ಒಡೆದು ಬಿಟ್ಟಿಯಲ್ಲಿ. ಈ ವಾಡೆ ಯಜಮಾಂತಿ ರುದ್ರಾಣಿ ವೀರಗಡನ ಮನೆ ಬಿಟ್ಟು ಓಡಿಸ್ಬಿಟ್ಟಿಯಲ್ಲಿ. ಏನ್ ಹೇಳ್ತಾ ಇದ್ದೀರಪ್ಪ ನೀವು? ಹೌದಮ್ಮ, ಇವಳು ಸುದೀಪನ ಮದುವೆ ಆಗಕ್ಕೆ ಬಂದಿರೋಳಲ್ಲ. ಆಸ್ತಿ ಆಸ್ತಿ ಬೇಕಂತ ಇವಳಿಗೆ. ರುದ್ರಾಣಿಯವರು ಪತ್ರ ಬರ್ತಿಟ್ಟು ಹೊರಗಡೆ ಹೋಗಿದ್ದಾರೆ. ನಾನು ಎಲ್ಲವನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ನನಗಿಂತ ಚೆನ್ನಾಗಿ ಸಹನ ಈ ವಾಡೆಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾಳೆ. ಏನೇ ಗೊತ್ತಿದೆ ನಿನಗೆ? ನಿಮ್ಮ ಪಾಡಿಗೆ ನೀವಿರಿ. ಸಹನ ಹೇಳಿದ ಹಾಗೆ ಆಸ್ತಿ ಪಾಲಿ ಮಾಡೋದಕ್ಕೆ ಯೋಚಿಸ್ಬೇಕು, ಕಾಲಾವಕಾಶ ಬೇಕು. ಆದ್ರೆ ನಾನಿಲ್ಲಿರೋದು ನಿಮಗೆ ಅಡ್ಡಿ ಆಗೋ ಹಾಗಿದ್ರೆ ನಾನು ಇರೋದಿಲ್ಲ. ನನ್ನ ದಬ್ಬಾಳಿಕೆ ಇನ್ನಿರೋದಿಲ್ಲ. ನೀವೆಲ್ಲ ಆರಾಮಾಗಿರಿ.
ಹಾಗಂತ ಪತ್ರ ಬರೆದಿಟ್ಟು ಹೋಗಿದಾರಮ್ಮ. ಸಾನಾ, ಯಾಕೆ ಯಾಕೆ ಈ ದುರ್ಬುದ್ಧಿ ಬಂತು ನಿನಗೆ? ಈ ಮನೆ ಆಳೋದಕ್ಕೋಸ್ಕರ ಬಂದಿದ್ದೇನೆ ನೀನು. ಸೊಸೆ ಆಗ್ತೀನಿ ನೀನು ಸೋಗ್ ಹಾಕೊಂಡು ಬಂದು ಈ ಆಸ್ತಿ ಹೊಡೆಯೋ ಸಂಚು ಮಾಡ್ತಾ ಇದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಅಯ್ಯೋ, ಹಂಗ್ ಮಾತಾಡ್ಬೇಡಿ. ಇದ್ರಾಗ ಸಹನದೇನೂ ತಪ್ಪಿಲ್ಲ. ಆಕಿ ಮಾತಾಡಿದ್ದು ಈ ಮನೆ ಒಳಿತಿಗ. ಅದೇನಾಯ್ತು ಅಂದ್ರ ಇಷ್ಟ ನಡೆದ ವಿಚಾರ. ಈಗ ನೀವ ಹೇಳಿ, ಸಹನ ಮಾತಾಡಿದ್ದೇನಾರು ತಪ್ಪೈತೇನು? ಆದ್ರೆ ಮದ್ವೆಗೆ ಇನ್ನೊಂದು ವಾರನೂ ಇಲ್ಲ. ಈಗ ರುದ್ರಾಣಿಯವ್ರು ಎಲ್ಲಿ ಹೋದ್ರು? ಹೇಳು ಸಂಜನಾ, ವೀರಗಡದ ವಾಡೆ ಒಳಗ ಎಂಟ್ರಿ ಕೊಟ್ಟಿದ್ದಾತ? ಅಕ್ಕ ತಂಗಿಯರಿಬ್ರು ಒಬ್ಬರನ್ನೊಬ್ರು ತಬ್ಕೊಂಡು ಖುಷಿ ಪಟ್ಟಿದ್ದಾತ? ನೋಡು ಸಂಜನಾ, ನೀನು ಸಹನಾಗಷ್ಟ ಕ್ಲೋಸ್ ಆಗಬೇಕಾಗಿರೋದು. ಅಂದ್ರ ನಿನ್ನನ್ನ ಸಹನ ಪೂರ್ತಿಯಾಗಿ ನಂಬು ಮಠ, ತಿಳಿತಿಲ್ಲೋ? ಮತ್ತ ವಾಡೆ ಒಳಗೇನಾದ್ರೂ ಸ್ಪೆಷಲ್ ಖಬರು ಇದೆ, ನ್ಯೂಸ್ ಇದೆ, ತಲೆ ಕೆಡಿಸ್ಕೊಳ್ಳೋ ನ್ಯೂಸ್ ಇದೆ. ಏನದು? ರುದ್ರಾಣಿ ವೀರ್ಗಡ ನಮ್ಮನ್ನೆಲ್ಲ ಅಂದ್ರೆ ವೀರ್ಗಡದ ವಾಡೆ ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. ಏನ್ ಹೇಳತ್ತಿ ಸಂಜನಾ? ರುದ್ರಾಣಿ ವಾಡೆಯಿಂದ ಎಸ್ಕೇಪ್ ಆಗಿಬಿಟ್ಲಾ? ಹೌದು, ಪತ್ರ ಬರೆದಿಟ್ಟು ನನಗೂ ಈ ಮನೆಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಬರೆದು ಈ ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಏನಂತ ಬರ್ದಾಳ ಲೆಟರ್ನ್ಯಾಗ? ಸಹನಾಗೆ ಮನೆ ಜವಾಬ್ದಾರಿನೆಲ್ಲ ವಹಿಸಿ ಅವಳು ಆಸ್ತಿಲಿ ಪಾಲ್ ಕೇಳಿದಕ್ಕೆ ಬೇಜಾರು ಮಾಡಿಕೊಂಡು ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಅಲ್ಲಿಗೆ ಸದ್ಯದಲ್ಲಿ ಸಹನಾ ಸುದೀಪ್ ಮದುವೆ ಆಗಲ್ಲ. ಅದೇ ಆಗಲ್ಲ ಅಂದ್ರೆ ನಾನು ದರ್ಶನ್ ಮದುವೆಯಾಗಿ ಏನು ಪ್ರಯೋಜನ? ಏನು ಮಾಡೋದೀಗ? ಓ, ಸಹನಾ ಆಸ್ತಿ ಪಡ್ಕೊಳ್ಳೋ ಪ್ರಯತ್ನ ಪಟ್ಲು ಅಂತ ರುದ್ರಾಣಿ ಆಂಟಿ ಈ ರೇಂಜಿಗೆ ಸ್ಕೀಮ್ ಹಾಕಿ ಮನೆಯಿಂದ ಎಸ್ಕೇಪ್ ಆಗಿಬಿಟ್ಲಾ? ನಮ್ಮ ಪ್ಲಾನ್ ಎಲ್ಲ ಪಲ್ಟಿ ಹೊಡೆದಂಗಾತು. ಎಲ್ಲಿಗೆ ಹೋಗಿದ್ಯಾ ರುದ್ರಕ್ಕ? ಎಲ್ಲಿಗೆ ಹೋದಿ? ಈಗ ಏನು ಮಾಡೋದು? ಗಂಟು ಮೂಟೆ ಕಟ್ಕೊಂಡು ಮೈಸೂರಿಗೆ ಹೊರಟೆ ಬಿಡೋದಾ? ಏನು ಮಾಡೋದು? ನಂಬೋಕೆ ಆಗ್ತಿಲ್ಲ, ತಲೆ ಕೆಟ್ಟು ಹೋಗ್ತಿದೆ. ನೋಡು ಸಂಜನಾ, ನೀನು ಏನು ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಆ ರುದ್ರಾಣಿ ಎಲ್ಲಿ ಅಡಗಿದ್ರು ಆಕಿ ನಾವು ಹೊರಗೆ ಎಳದ್ ತರ್ತೇನೆ. ಆಕಿ ಮತ್ತೆ ವಾಪಸ್ ವೀರ್ಗಡದ ವಾಡ್ಯಕ್ಕೆ ಬರೋ ಹಂಗ ನಾ ಮಾಡ್ತೇನೆ. ನೀ ಅಲ್ಲಿ ಮಠ ಆ ವೀರ್ಗಡದ ವಾಡೆ ಒಳಗ ಇರು, ಹೆಂಗರಾಗ್ಲಿ ಒಟ್ಟ ಅಲ್ಲೇ ಇರು. ನಾ
ನಾ ಎಲ್ಲ ರಿಪೇರಿ ಮಾಡ್ತೇನೆ. ಸರಿ, ನೋಡೋಣ ಅದೇನು ಮಾಡ್ತೀರಾ ಅಂತ. ಅವ್ವ, ಯೋಚನೆ ಮಾಡಬೇಡವ್ವ, ಅಳಬೇಡ. ದೊಡ್ಡವಂಗೇನೂ ಆಗಿರಂಗಿಲ್ಲ. ಅವರೇ ಹೋಗ್ಯಾರ ಅಂದ್ರ ನಮ್ಮೆಲ್ಲರಿಗೂ ಗೊತ್ತಿರೋ ಜಾಗಕ್ಕೆ ಹೋಗಿರ್ತಾರ. ನಾನು 4-6 ಮಂದಿಗೆ ಫೋನ್ ಹಚ್ಚೀನಿ, ಅವರು ಹುಡುಕ್ತಾ ಇರ್ತಾರ. ದೊಡ್ಡವನ್ ಸುಳುವು ಸಿಕ್ಕ ಕೂಡ್ಲ ನನಗೆ ಖಬರ್ ನೀಡ್ತಾರ. ಅಷ್ಟ ಯಾಕ, ನಾ ಹೋಗ್ತೀನಿ. ದೊಡ್ಡವ ಎಲ್ಲದರು ಅಂತ ಪತ್ತೆ ಹಚ್ಚಿ ನಾ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡ್ಬರ್ತೀನಿ. ದೀಪ್ಯಾ, ನಾನು ಬರಲೇ ನಿನ್ ಜೋಡಿ? ಬೇಡ ಚಾಚಾ, ನೀ ಮನೆಯಾಗ ಇರು. ನೀ ಮನೆಯಾಗಿದ್ರ ಎಲ್ರಿಗೂ ಧೈರ್ಯ ಇರ್ತೈತಿ. ಮಾವ, ನಾ ಹೋಗಿ ಬರ್ತೀನಿ. ದೊಡ್ಡವ ಎಲ್ಲದರು ಅಂತ ಹುಡುಕ್ ಬರ್ತೀನಿ. ಹುಷಾರು ಸುದೀಪ. ನಾನು ಒಂದು ವಿಚಾರ ಹೇಳ್ತೀನಿ. ಸದ್ಯದ ಪರಿಸ್ಥಿತಿನಲ್ಲಿ ನಾನು ಈ ಮನೆಗೆ ಹೊರಗ್ನವನೇ. ಆದರೂ ಅಯ್ಯೋ, ಹಂಗೆ ಅನ್ಬೇಡಿ. ನೀವ್ಯಾಕೆ ಹೊರಗ್ನವ್ರಾಗ್ತೀರಿ? ಇದು ನಿಮ್ದ ಮನೆ. ಗೊತ್ತಮ್ಮ, ನೀವೆಲ್ಲ ನಮ್ಮವರೇ ಅನ್ನೋ ಸಲಿಗೆಯಿಂದ ಒಂದು ಮಾತು ಹೇಳ್ತೀನಿ. ಸಾನಾ, ನಿನಗೂ ಅಷ್ಟೇ, ಕೇಳಿಸ್ಕೊ. ಈಗ ರುದ್ರಾಣಿಯವರು ಬೇಜಾರು ಮಾಡ್ಕೊಂಡು ಈ ವಾಡೆ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಹುಡುಕಿ ಈ ವಾಡೆ ವಾಪಸ್ ಕರ್ಕೊಂಡು ಬಂದಮೇಲೆ ಅವ್ರ ಮನಸ್ಸಿಗೆ ನೋವಾಗದಾಗೆ ನಾವು ನೋಡ್ಕೋಬೇಕು. ನಿಲವ ಅವರೇ, ಸಹನಾ ನನ್ನ ಮಗಳೇ ಇರ್ಬೋದು, ಅವಳು ಆಡೋ ಮಾತುಗಳಲ್ಲಿ ಒಳ್ಳೆ ವಿಚಾರಗಳೇ ಇರ್ಬೋದು. ಆದರೂ ರುದ್ರಾಣಿಯವ್ರ ಮಾತುಗಳನ್ನ ಸಾರ ಸಗಟಾಗಿ ತಿರಸ್ಕಾರ ಮಾಡೋದು ಸರಿಯಲ್ಲ. ಖಂಡಿತ ಮಾವ, ನಾವು ದೊಡ್ಡವನ ಮನಸ್ಸಿಗೆ ಇನ್ಯಾವತ್ತೂ ನೋವಾಗೋ ಹಾಗೆ ಮಾತಾಡೋದಿಲ್ಲ. ಸರಿ ಮಾವ, ನಾನಿನ್ನು ಹೊರಡ್ತೀನಿ. ಟೇಕ್ ಕೇರ್ ಸುದೀಪ್. ಶೋರ್ ಸಹನಾ. ಎಸ್ಕೇಪ್. ನನ್ನ ತಂಗಿಯವ ರುದ್ರಾಣಿ ಎಸ್ಕೇಪ್. ಎಸ್ಕೇಪ್. ಸಂಗ್ಯಾ, ನಾನ್ ಚಾಪಿ ಅಂದ್ರ ಆಕಿ ರಂಗೋಲಿ, ನಾನ್ ರಂಗೋಲಿ ಅಂದ್ರ ಆಕಿ ಅದ್ರ ಕೆಳಗಿನ ಪಾತಾಳ. ಎಸ್ಕೇಪ್. ಎಸ್ಕೇಪ್. ವೈನಿ ಹಾಗೆ ಗಾಯವಾಗ್ತಾಳಂದ್ರ ನಂಬಕ್ಕಾಗ್ತಿಲ್ಲ. ಎಲ್ಲಾನು ಬಿಟ್ಟು ಆದ್ರೂ ಎಲ್ಲಾನು ತಗೊಂಡು ಹೊರಟೋದ್ಲು. ಇವಾಗರ ಈಗ ಆಕೆನ ಹುಡುಕಿದ್ರ ಸಿಗ್ತಾರ? ಯಾಕೋ ಡೌಟು. ಹುಡುಕದ ಬೇರೆ ದಾರಿ ಏನೈತಿ ನಮ್ಗ? ಹುಡುಕ್ಲಿಕ್ಕಾಗಬೇಕು. ಮತ್ತ ಜುಟ್ಟು ಜನಿವಾರ ಎಲ್ಲರಂತ ನಮ್ಮ ಮುಟ್ಗಿ ಆಗಿ ಹಿಡ್ಕೊಂಡು ಟಪಾಲ್ ಅಂತ ಮಾಯ ಆಗ್ಬಿಟ್ಯಾಳ. ನಮ್ಮ ಪ್ಲಾನ್ಗೆಲ್ಲ ನೀರು ಹಚ್ಬಿಟ್ಯಾಳ. ಆ ಪಾರಿಕತ್ ಪತ್ರ ಆಕಿ ಜೋಡಿಯಾಗ ಐತಂದ್ರ ಆಕಿ ಭಾರಿ ಪ್ಲಾನ್ ಮಾಡಾಳ. ಆಕಿ ನಮ್ಗ ಕರೆಂಟ್ ಶಾಕ್ ಹೊಡ್ಸ್ಬಿಟ್ಲಲ್ಲೋ, ಕರೆಂಟ್ ಶಾಕ್. ಈಗ ಏನ್ ಮಾಡೋದು ತಿಳಿತಾ ಇಲ್ಲ. ಆಕಿ ವಾಪಸ್ ಬರೋವರೆಗೂ ಕಾಯ್ಬೇಕು. ಹಂಗ ಆಕಿನ ಹುಡ್ಕಬೇಕು. ನಮ್ಮೆಲ್ಲ ಪ್ರಶ್ನೆಗೂ ಆಕಿನ ಉತ್ತರ. ಆಕಿನ ಪ್ರಶ್ನೆ, ಆಕಿನ ಉತ್ತರ. ಸದ್ಯಕ್ಕೆ ನಮಗ ಉತ್ತರ ಇಲ್ಲದ ಪ್ರಶ್ನೆ ಅಂದ್ರ ರುದ್ರಾಣಿ.
ಉತ್ತರ ಬೇಕು ಅಂದ್ರೆ ನಾವು ಕಾಯಕಬೇಕು, ನಮಗ ಬೇರೆ ದಾರಿ ಇಲ್ಲ. ಕಾದ್ ನೋಡೋಣ. ಬಾರೀಕತ್ ಪತ್ರ ವಜಾ ಮಾಡಿ ಹೊಸದು ಬರ್ಸ್ಬೇಕು ಅಂದ್ರೂ ಆಕಿನ ಬೇಕು. ರುದ್ರಾಣಿ ತಂಗ್ಯವ, ಎಲ್ಲಿಗೆ ಹೋದಿಯವ್ವ? ಎಲ್ಲಿಗೆ ಹೋದೆ? ಅಯ್ಯೋ, ಆಹಾ